ಮಂಡ್ಯ ತಾಲೂಕು ಹೊಳಲು ಗ್ರಾಮದ ಶ್ರೀ ರಾಮಾಂಜನೇಯ ಗೆಳೆಯರ ಬಳಗದ ವತಿಯಿಂದ 2ನೇ ವರ್ಷದ ಶ್ರೀ ರಾಮಾಂಜನೇಯ ಕಬಡ್ಡಿ ಕಪ್ 2026 ಗ್ರಾಮದಲ್ಲಿ ಯಶಸ್ವಿಯಾಗಿ ನಡೆಯಿತು. ಮೊದಲನೆಯ ದಿನ ಮೇಲುಕೋಟೆ ಕ್ಷೇತ್ರದ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯನವರು ಕಬಡ್ಡಿ ಪಂದ್ಯಾವಳಿಯ ಕಾರ್ಯಕ್ರಮ ಉದ್ಘಾಟಿಸಿ ಕ್ರೀಡಾಪಟುಗಳನ್ನು ಪರಿಚಯಿಸಿ ನಂತರ ಮಾತನಾಡುತ್ತಾ, ಎಲ್ಲರೂ ಒಳ್ಳೆಯ ಆಟಗಾರರಾಗಿ ಮತ್ತು ನಮ್ಮ ಹಳ್ಳಿಯ ಆಟ ಅಂದರೆ ಕಬಡ್ಡಿ ಈಗ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಪರಿಚಯವಾಗಿದೆ. ಆದ್ದರಿಂದ ಪ್ರತಿಯೊಬ್ಬರೂ ಕಬಡ್ಡಿ ಆಟವನ್ನು ಆಡಿ ಗ್ರಾಮಕ್ಕೂ ಹಾಗೂ ಜಿಲ್ಲೆಗೂ ಕೀರ್ತಿ ತರಬೇಕು ಮತ್ತು ಇಲ್ಲಿ ಗೆದ್ದಂತ ಆಟಗಾರರು ಜಿಲ್ಲಾ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧಿಸಲು ಅವಕಾಶವಿರುತ್ತದೆ ಎಂದು ಹೇಳಿದರು. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ರಾಜ್ಯ ಒಕ್ಕಲಿಗ ಸಂಘದ ಮಾಜಿ ಉಪಾಧ್ಯಕ್ಷರಾದ ಎಚ್.ಎಲ್. ಶಿವಣ್ಣನವರು ಮಾತನಾಡುತ್ತಾ, ಹಿಂದೆ ಕಬಡ್ಡಿ ಎಂದರೆ ನಮಗೆ ಬಹಳ ಅಚ್ಚುಮೆಚ್ಚು. ನಮ್ಮೂರಿನಲ್ಲಿ ಹೊಳಲು, ಕ್ಯಾತ್ನಳ್ಳಿ, ಕೀಲಾರ, ಗಾಣದಾಳು, ಹುಳ್ಳೆನಹಳ್ಳಿ ಒಳ್ಳೆಯ ಕಬಡ್ಡಿ ಟೀಮ್ ಇತ್ತು. ಆವಾಗ ನಾವುಗಳು ಎಲ್ಲೇ ಹೋದರೂ ನೋಡಲು ಹೋಗುತ್ತಿದ್ದವು. ಆದರೆ ಇತ್ತೀಚಿನ ದಿನಗಳಲ್ಲಿ ಕ್ರೀಡೆಗಳು ನಶಿಸಿ ಹೋಗುತ್ತವೆ. ಆದ್ದರಿಂದ ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಓದುವ ಜೊತೆಗೆ ಕ್ರೀಡಾಭಿಮಾನದ ಬಗ್ಗೆ ಆಸಕ್ತಿ ಇರಬೇಕು. ಇಂತಹ ಕಬಡ್ಡಿ ಪಂದ್ಯಾವಳಿಗಳಿಂದ ಗ್ರಾಮಕ್ಕೆ, ಜಿಲ್ಲೆಗೂ, ದೇಶಕ್ಕೂ ಕೀರ್ತಿ ತರಬೇಕೆಂದು ಕಿವಿಮಾತು ಹೇಳಿದರು. ಈ ಕಬಡ್ಡಿಯನ್ನು ನೋಡಿ ಬಂದಿದ್ದೀರಿ ಅಂದ್ರೆ ಈ ಕಬಡ್ಡಿಯ ಮಹತ್ವ ಎಷ್ಟು ಅಂತ ಗೊತ್ತಾಗ್ತದೆ. ನಮಗೆ ನೆನಪಿದ್ರೆ ನಾವೆಲ್ಲ ಭಾಳ ಹಿಂದೆ ನಮ್ಮೂರಿನಲ್ಲಿ ಒಳ್ಳೆ ಟೀಮ್ ಇದ್ದಾಗ ನಮ್ಮೂರಿನಲ್ಲಿ ಕ್ಯಾಚ್ನಲ್ಲಿ, ಕೀಲಾರ್ನಲ್ಲಿ, ಗಾಂಧಾಳಲ್ಲಿ, ಉಳ್ಳೆನಲ್ಲಿ ಒಂದಷ್ಟು ಟೀಮ್ಗಳು ಭಾಳ ಚೆನ್ನಾಗಿದ್ದವು. ನಾವೆಲ್ಲ ಜೊತೆಲ್ಲ ಹೋಗ್ತಿದ್ದೋ, ಅಷ್ಟೊಂದು ಹುಚ್ಚು. ಭಾಳ ನಮ್ಮೂರಿನಲ್ಲಿ ಭಾಳ ಎನ್ಕರೇಜ್ ಕೊಡ್ತಾಯಿದ್ರು ಕಬಡ್ಡಿಗೆ. ಈಗೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ. ಈಗ ಒಂದು ವರ್ಷದಿಂದ ಈಚೆಗೆ ಸುಮಾರು ಆಗಲೇ 2-3 ಟೂರ್ನಮೆಂಟ್ಗಳು ಆಗ್ತಾಯಿದೆ. ಹುಡುಗರು ಭಾಳ ಚೆನ್ನಾಗಿ ಆಟವನ್ನು ಆಡ್ತಾ ಇದ್ದಾರೆ. ಈ ಹಳ್ಳಿಗಳಲ್ಲಿ ಈ ಕ್ರೀಡೆ ಇರಬೇಕು. ಯಾಕೆಂದರೆ ಒಬ್ಬ ಮನುಷ್ಯನಿಗೆ ಬರೀ ಓದೋದು, ಬರೀ ಬೇರೆ ಕೆಲಸಗಳು ಮಾಡೋದ್ರಿಂದಲ್ಲ, ಇದೆಲ್ಲವೂ ಕೂಡ ಈ ಒಂದು ಕ್ರೀಡಾಭಿಮಾನ ಇರಬೇಕು ಅಂತಕ್ಕಂಥದ್ದು ನನ್ನ ಆಸೆ. ಇಲ್ಲಿ ನೀವೆಲ್ಲರೂ ಆಟ ನೋಡಬೇಕಂತ ಭಾಳ ಕುತೂಹಲ ಇದ್ದೀರಿ. ನಾನು ಹೆಚ್ಚಿಗೆ ಮಾತನಾಡಲ್ಲ. ನೀವೆಲ್ಲರೂ ಕೂಡ ಈ ಒಂದು ಕಬಡ್ಡಿಗೆ ಭಾಳ ಈ ಪರೋಕ್ಷವಾಗಿ, ಪ್ರತ್ಯಕ್ಷವಾಗಿ ಅನೇಕ ಜನ ಸಹಾಯ ಮಾಡಿದ್ದೀರಿ. ತಮ್ಮೆಲ್ಲರೂ ಕೂಡ ಈ ವಿನಾಯಕ ಗೆಳೆಯರ ಬಳಗದ ಪರವಾಗಿ ಮತ್ತೊಮ್ಮೆ ನಿಮಗೆ ವಂದಿಸಿ ಈ ಕಾರ್ಯಕ್ರಮ ಮುಂದುವರಿಲಿ, ಒಳ್ಳೆಯ ಯಶಸ್ಸಾಗಲಿ ಅಂತೇಳಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಎಚ್.ಬಿ. ರಾಮು, ರೈತ ಮುಖಂಡ ರಾಘವ ಪ್ರಕಾಶ್, ಬಿಜೆಪಿ ಮುಖಂಡರಾದ ಇಂದ್ರೇಶ್, ಸಚ್ಚಿದಾನಂದ, ಕ್ರೀಡಾಭಿಮಾನಿಗಳು ಉಪಸ್ಥಿತರಿದ್ದರು.